ಪ್ರಿಯರೇ, ಕರ್ತನಲ್ಲಿ ನಂಬಿಕೆ ಇಡು, ಆತನು ನಿನ್ನನ್ನು ನಡೆಸುವನು. ಇವತ್ತು ನಾವು ಎಷ್ಟು ಮಂದಿ ನಂಬಿಕೆ ಇಟ್ಟಿದ್ದೇವೆ, ಎಷ್ಟು ಮಂದಿ ಆತನನ್ನು ಹಿಂಬಾಲಿಸಿದ್ದೇವೆ, ಎಷ್ಟು ಮಂದಿ ಆತನ ಸ್ವರಕ್ಕೆ ಕಿವಿಗೊಟ್ಟಿದ್ದೇವೆ ಎಂಬುದನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಕೀರ್ತನೆಗಳು 37:5 ನಾವು ನೋಡುವುದಾದರೆ, ನಿನ್ನ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು. ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಅಂತಂದರೆ, ನಿನ್ನ ಲೋಕದ ಎಲ್ಲ ಕೈಂಕಾರ್ಯಗಳು ಏನಿದೆಯೋ ಆ ಎಲ್ಲ ಕೈಂಕಾರ್ಯಗಳನ್ನು, ಆ ಭಾರಗಳನ್ನು, ಆ ಚಿಂತೆಗಳನ್ನು, ಆ ಸಂಕಟಗಳನ್ನು, ಅವೆಲ್ಲವನ್ನು ನೀನು ಯೆಹೋವನಿಗೆ ವಹಿಸಿಬಿಡು. ನೀನು ಯೆಹೋವನಿಗೆ ವಹಿಸಿಬಿಟ್ಟು ನೀನು ಒಂದು ಭರವಸೆಯಿಂದಿರು. ದೇವರು ಅಗತ್ಯವಾಗಿ ಅದ್ಭುತವಾಗಿ ನನ್ನ ಜೀವಿತದಲ್ಲಿ ನಡೆಸ್ತಾರೆ ಅನ್ನುವಂತಹ ಒಂದು ಅದ್ಭುತ ಬರಲಿ. ಆ ಅದ್ಭುತ ಬಂದಾಗ ನೀನು ಜಯವನ್ನು ಕಾಣ್ತೀಯ, ನೀನು ನೂತನವಾದದ್ದನ್ನು ಕಾಣ್ತೀಯ ಎಂಬುದನ್ನು ಗಮನಿಸ್ತೀಯ. ನೀವು ನೋಡಿ, ಕೀರ್ತನೆಗಳು 138:8 ನಾವು ನೋಡುವುದಾದರೆ, ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನು ನಮ್ಮ ಕಾರ್ಯಗಳನ್ನು, ನಮ್ಮ ಕೆಲಸದ ಕಾರ್ಯಗಳನ್ನು ಸಿದ್ಧಿಗೆ ತರುವನು ಅಂತಂದರೆ ಸಿದ್ಧಿಗೆ ತರ್ತಾನೆ ಎಂಬುದನ್ನು ನಾವು ಮರೆಯಬಾರದು ಪ್ರಿಯರೇ. ದೇವರು ಪರಿಪೂರ್ಣವಾದದ್ದನ್ನು ಕೊಡುವಂಥವ್ರು. ದೇವರು ಶಕ್ತಿಯುಳ್ಳ ದೇವರಾಗಿದ್ದಾರೆ. ದೇವರು ಯಾವಾಗಲೂ ಸಂಪೂರ್ಣವಾಗಿ ಸಮಾಧಾನವನ್ನು, ಸೌಖ್ಯವನ್ನು ಕೊಡುವಂತಹ ದೇವರಾಗಿದ್ದಾರೆ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯಬಾರದು ಪ್ರಿಯರೇ. ಯಾಕಂದರೆ ಆತನು ನಮ್ಮ ಹೃದಯದ ಆಸೆಗಳನ್ನು, ನಮ್ಮ ಹೃದಯದ ಆಕಾಂಕ್ಷೆಗಳನ್ನು, ನಮ್ಮ ಹೃದಯದ ಲಾಲನೆ ಪಾಲನೆಗಳನ್ನು ನೋಡುವಂಥ ಒಳ್ಳೆಯ ದೇವರು. ಅದಕ್ಕೆ ಗಾಡ್ ಈಸ್ ಗುಡ್. ಎಲ್ಲ ಸಮಯದಲ್ಲಿ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ ಎಂಬುದನ್ನು ಮರೆಯಬಾರದು ಪ್ರಿಯರೇ. ದೇವರು ಮೊರೆಯಿಟ್ಟಾಗ ದೇವರು ಅಗತ್ಯವಾಗಿ ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾರೆ. ನಮ್ಮ ಪ್ರಾರ್ಥನೆಗಳನ್ನು ಕೇಳುವುದರ ಜೊತೆಗೆ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ನಾವು ನೋಡ್ತೇವೆ. ನಮ್ಮ ಭರವಸೆ ಯೇಸು, ನಮ್ಮ ಬಯಕೆ ಯೇಸು, ನಮ್ಮ ಆಸೆ ಯೆಹೋವ, ನಮ್ಮ ಆಕಾಂಕ್ಷೆ ಯೆಹೋವ. ಇದು ಬಹಳ ಮುಖ್ಯ ಎಂಬುದನ್ನು ನಾವು ಅರಿಯಬೇಕು ಪ್ರಿಯರೇ. ನಾವು ಅದನ್ನು ಅರಿತಾಗ ದೇವರು ನಿಶ್ಚಯವಾಗಿ ನಿಮಗೆ ಜಯವನ್ನು ತರುವವರಾಗಿದ್ದಾರೆ. ನಿಶ್ಚಯವಾಗಿ ನೀವು ಅದ್ಭುತಗಳನ್ನು ನೋಡ್ತೀರಿ, ನಿಶ್ಚಯವಾಗಿ ಉಜ್ಜೀವನವನ್ನು ಕಾಣ್ತೀರಿ, ನಿಶ್ಚಯವಾಗಿ ನೀವಿರುವ ನೆಲೆಯಲ್ಲಿ ಜಯವನ್ನು ಹೊಂದುತ್ತೀರಿ ಎಂಬುದನ್ನು ನೀವು ಮರೆಯಬಾರದು ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರ ಸ್ವಾಮಿ. ದೇವಾ, ಈ ಮುಂದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ದೇವಾ ಅಪ್ಪ, ನಮ್ಮ ಭರವಸೆ ನೀನು ಸ್ವಾಮಿ, ನಮ್ಮ ಆಧಾರ ನೀನು ಸ್ವಾಮಿ. ಕಲ್ವರಿ ಶಿಲುಬೆ ಮೇಲೆ ನೀವು ನಮಗಾಗಿ ಸುರಿಸಿದಂಥ ರಕ್ತಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ಮೌನವಾಗಿ ನಿಮ್ಮ ರಕ್ತ ಚೆಲ್ಲಿದ್ದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಯಾರ್ಯಾರು ಸ್ವಾಮಿ ಈ ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೋ ಅವರ ಹೃದಯಗಳನ್ನು ಮುಟ್ಟು ಸ್ವಾಮಿ. ಪರಲೋಕದ ಒಂದು ಬೆಂಕಿ ಮಕ್ಕಳನ್ನು ಮುಟ್ಲಿ ಸ್ವಾಮಿ. ದೇವಾ, ಅವರ ಅಗತ್ಯಗಳನ್ನು ಪೂರೈಸು ಸ್ವಾಮಿ. ಯಾರ್ಯಾರು ದೇವರೇ ಸಾಲದ ಬಾಧೆಗಳಿಂದ ಇದ್ದಾರೋ ಸ್ವಾಮಿ, ಅಪ್ಪ ನೀವು ಹೇಳಿದಿರಲ್ಲ ಸ್ವಾಮಿ, ನನ್ನ ಮಕ್ಕಳು ಅನೇಕರಿಗೆ ಸಾಲ ಕೊಡುವರ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದಂಥ ದೇವರೇ, ಅಪ್ಪ ಸಹಾಯ ಮಾಡು ಸ್ವಾಮಿ. ಸೌಖ್ಯ ಕೊಡಪ್ಪ, ಸುಖ ಕೊಡಪ್ಪ, ಫಲ ಕೊಡು ಸ್ವಾಮಿ. ದೇವರೇ, ವಿಶೇಷವಾಗಿ ಪರೀಕ್ಷೆ ಬರಿತರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಫಲ ಕೊಡಪ್ಪ, ಜ್ಞಾನ ಕೊಡು ಸ್ವಾಮಿ. ದೇವಾ, ವಿಶೇಷವಾಗಿ ಸ್ವಾಮಿ ಕುಟುಂಬಗಳನ್ನು ಆಶೀರ್ವಾದ ಮಾಡಯ್ಯ.
ಸಭೆಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ದೇವ, ಸಾಕ್ಷಿಯ ಜೀವಿತವನ್ನು ಕೊಡು ಸ್ವಾಮಿ. ಹಾಗೆ ಮಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ನಿರಂತರವಾಗಿ 7 ಲ್ಯಾಂಪ್ ಚಾನಲ್ನ ನೋಡಿ ಪ್ರೇಯರ್ ಮಾಡಿ, ಬೆಲ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಒತ್ತೋದನ್ನು ಮರಿಬೇಡಿ. ನಮಸ್ಕಾರ.